ನೀವು ರಂಗೋಲಿ ಹ್ಯಾಕ್ ಮೇಲೆ ಅಲ್ಲಿ ಹೆಸರು ಸಂದೇಶ ಕ್ಲಾಸ್ ಹಾಕ್ಬೇಕು. ನಿನ್ನೆ ಏನು ಗೊತ್ತಾಗಬೇಕು. ಅಲ್ಲಿ ಹಾಕ್ಲತ್ತಾರ ನಮ್ಮ ಕಾಡಲ್ಲಿ ಹಾಕ್ಲತ್ತಾರ ಮೇಲೆ ಕೆಳಗೆ ಮೇಲೆ ಎರಡು अजय ನೀವು ರಂಗೋಲಿ ಹ್ಯಾಕ್ ಮೇಲೆ ಅಲ್ಲಿ ಹೆಸರು ಸಂದೇಶ ಕ್ಲಾಸ್ ಹಾಕ್ಬೇಕು. ನಿನ್ನೆ ಏನು ಗೊತ್ತಾಗಬೇಕು. ನಡೆಯಲಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಸರಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಸುಮಾರು 35-40 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ನಾವು ಜಯಂತ್ಯೋತ್ಸವ ಸಮಿತಿ ಗುರ್ಮಿಟ್ಕಲ್ ವತಿಯಿಂದ ಪ್ರಥಮ ಬಹುಮಾನ 2001 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ 1001 ರೂಪಾಯಿ ಹಾಗೂ ಎಲ್ಲ ತಂಡಗಳು ಸ್ಪರ್ಧಿಸತಕ್ಕಂಥ ತಂಡಗಳಿಗೆ ಸಮಾಧಾನಕರ ಬಹುಮಾನ ಕೂಡ ಇಟ್ಟಿದ್ದೀವಿ. ಇಂದು ಎಲ್ಲರೂ ವಿದ್ಯಾರ್ಥಿಗಳು ಈ ಒಂದು ಜಯಂತ್ಯೋತ್ಸವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಅತಿಥಿಯಾಗಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಮಾನ್ ಧೂಳ್ಕೆರೆ ಸರ್ ಅವರು, ದೇವೇಂದ್ರಪ್ಪ ಧೂಳ್ಕೆರೆ ಸರ್ ಅವರು ಬಂದಿದ್ದಾರೆ. ಈಗ ಎಲ್ಲರ ಸರ್ ಅವರು ಎಲ್ಲ ರಂಗೋಲಿಗಳು ನೋಡಿದರು, ಪತ್ರಕರ್ತ ಮಿತ್ರರು ಕೂಡ ಎಲ್ಲ ರಂಗೋಲಿಗಳನ್ನು ನೋಡಿದರು, ನಾವು ಕೂಡ ನೋಡಿದೆವು, ಪ್ರಿನ್ಸಿಪಾಲ್ ಸರ್ ಅವರು ಕೂಡ ಎಲ್ಲರೂ ಒಂದು ವೀಕ್ಷಣೆ ಮಾಡಿದ ನಂತರ ಕೊನೆಯದಾಗಿ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶಶಿಕಲಾ ಲಕ್ಷ್ಮಪ್ಪ ಅವರನ್ನು ಅಂತಿಮ ಮಾಡಲಾಯಿತು. ಶಶಿಕಲಾ ಲಕ್ಷ್ಮಪ್ಪ. ದ್ವಿತೀಯ ಬಹುಮಾನ ಎರಡನೇದಾಗಿ ಎಲ್ಲರ ನಿರ್ಣಯದ ಮೇರೆಗೆ ದ್ವಿತೀಯ ಬಹುಮಾನ ಕಾವ್ಯ ಭೀಮಪ್ಪ ಇವರಿಗೆ ಅಂತಿಮ ಮಾಡಲಾಯಿತು. ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಬೇಜಾರಾಗ್ಬಿಡ್ರಿ, ಎಲ್ಲರಿಗೆ ಒಂದು ನೋಟ್ಬುಕ್ ಪೆನ್ನು ಸಮಾಧಾನಕರ ಬಹುಮಾನ ಕಳಿಸ್ಕೊಡ್ತೀನಿ. ಪ್ರಥಮ ಬಹುಮಾನ ಶಶಿಕಲಾ ಮತ್ತು ಲಕ್ಷ್ಮಪ್ಪ ಅವರಿಗೆ 2001 ರೂಪಾಯಿ ಮಾನ್ಯ ದೇವೇಂದ್ರಪ್ಪ ಧೂಳ್ಕೆರೆ ಸರ್ ಅವರು ಕೊಡಬೇಕೆಂದು ನಾನು ಕಳಕಳಿಯಿಂದ ಕೇಳ್ತೇನೆ. ಪ್ರಥಮ ಬಹುಮಾನ ಸ್ವಲ್ಪ
ದ್ವಿತೀಯ ಬಹುಮಾನ 1,001 ರೂಪಾಯಿ ಲಕ್ಷ್ಮೀ ಭೀಮಪ್ಪ ಇವರಿಗೆ ಪ್ರಿನ್ಸಿಪಾಲ್ ಸರ್ ಅವರು ಕೊಡಬೇಕೆಂದು ನಾನು ಕೇಳ್ತೀನಿ. ಸರ್ ನಮ್ಮ ಕರೆ ಕೊಟ್ಟು ಬಂದಿದ್ದಕ್ಕಾಗಿ ನಾನು ಎಲ್ಲರದ್ದು ಲಂಗ್ವೇಜ್ ಹಾಕಿದ್ರು ಎಲ್ಲರೂ ಫಸ್ಟ್ ಬಂದಿದ್ದೀನಿ. ಎಲ್ಲರೂ ಫಸ್ಟ್ ಬಂದಿಲ್ಲ ಆ ಸ್ಪರ್ಧೆಯಲ್ಲಿ. ಆದರೂ ಕಾಂಪಿಟೇಷನ್ ಇದ್ದರಿಂದ ಎಲ್ಲ ಕಮಿಟಿಯವರು ಚೂಸ್ ಮಾಡಿದ್ದು ಇಬ್ಬರಿಗೆ. ಎಲ್ಲರೂ ಚೆನ್ನಾಗಿ ಹಾಕಿದ್ರಿ. ನಿಮಗೆಲ್ಲ ಆಲ್ ದಿ ಬೆಸ್ಟ್. ಎಲ್ಲ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಮಕರ ಸಂಕ್ರಾಂತಿ ಮತ್ತೊಮ್ಮೆ ಹೇಳ್ತಾ ನಾನು